ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ ಪೋಸ್ಟ್ ಮ್ಯಾನ್ ಮತ್ತು ಅದೇ ರೀತಿ BPM ಹುದ್ದೆಗಳಿಗೆ ಅಥವಾ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನಿನ್ನೆ ತಾನೇ 1ನೇ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆ ಕೂಡ ಆಗಿಲ್ಲ. ಇನ್ನ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ಯಾವಾಗ ಬರುತ್ತಾ, ಅದೇ ರೀತಿ 2ನೇ ಲಿಸ್ಟಿಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಆಯ್ಕೆ ಹಾಕ್ಯಾರ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದ್ರೂ 1ನೇ ಲಿಸ್ಟ್ ನ ನೋಡಿಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಐತ್ರಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ. ಹೋಗಿ ಅಲ್ಲಿ ಜಾಯ್ನ್ ಆಗಿ ನೀವು ಕೂಡ 1ನೇ ಲಿಸ್ಟ್ ನ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಪ್ರತಿಯೊಂದು ಲಿಸ್ಟ್ ನ ನಮ್ಮ ಗ್ರೂಪ್ ಅಲ್ಲಿ ಹಾಕ್ತಾರೆ. 2, 3, 4, 5 ಪ್ರತಿಯೊಂದನ್ನು ಕೂಡ ಹಾಕ್ತಿವಿ. ಸೊ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಟ್ಕೋರಿ. ಯಾವುದೇ ರೀತಿಯ ನೇಮಕಾತಿ ಆದ್ರ ಮತ್ತೆ ಯಾವುದೇ ರೀತಿಯ ಲಿಸ್ಟ್ ಅನ್ನ ಹೊಸದಾಗಿ ಬಿಟ್ಟಂದ್ರ ಪೋಸ್ಟ್ ಆಫೀಸ್ ಆ ಗ್ರೂಪ್ ದಾಗ ಹಾಕ್ತಿವ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ 2ನೇ ಲಿಸ್ಟ್ ಯಾವಾಗ ಬರುತ್ತಾ ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ PSC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 999 ಈಗ ನೇಮಕಾತಿ ಆಗದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರ ಪ್ರತಿಯೊಂದು ನೋಟ್ಸ್ ಅನ್ನು ಕೂಡ ನಿಮ್ಮ ಸಿಲೆಬಸ್ ಗೆ ಸಂಬಂಧಿಸಿದ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ PC ಮತ್ತು PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ ಏನಾದರೂ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಯ್ತು ಅಂದ್ರೆ ಅದು 150 ರೂಪಾಯಿ ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಈ 2 ನೋಟ್ಸ್ ನ 6 to 10th ನೋಟ್ಸ್ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಎರಡು ಕೂಡ ತಗೊಂಡ್ರೆ ಕೇವಲ 250 ರೂಪಾಯಿಗಾಗಿ ನೀಡಲಾಗ್ತದ. 300 ರೂಪಾಯಿ ಆಗುತ್ತೆ. ಎಲ್ಲಾ ಚಾನಲ್ ವೀಕ್ಷಕರಿಗಾಗಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ಬೆಲೆಗೆ ನೀಡಲಾಗ್ತದ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 6 to 10th ನೋಟ್ಸ್ ಪ್ಲಸ್ ಇವು ಸಿಲೆಬಸ್ ನೋಟ್ಸ್ ಎರಡು ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸರಿಯಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ 56,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನೇಮಕಾತಿ ಆಗತ್ತಾ. ಅದಕ್ಕೆ ಸಂಬಂಧಿಸಿದಂತೆ ನೀವೇನಾದ್ರೂ ಸ್ಟಡಿ ಮಾಡ್ತಾ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಇರುತ್ತೆ. ಈ ಪೋಸ್ಟ್ ಇಲಾಖೆಗೆ ಸಂಬಂಧಿಸಿದಂತೆ ಆಯ್ಕೆ ಆಗಿಲ್ಲಪ್ಪ ಅಂದ್ರ ನೀವು ಈಗ ನೆಕ್ಸ್ಟ್ ಸ್ಟಡಿಯನ್ನ ಪ್ರಾರಂಭಿಸಿರಿ. ಆಲ್ಮೋಸ್ಟ್ ಎಲ್ಲರೂ ಎಲ್ಲಿ ಮಟ್ಟ ಸ್ಟಡಿ ಮಾಡ್ಬೇಕಪ್ಪ ಅಂದ್ರ 50ರಿಂದ ಹಿಡಿದ ಒಟ್ಟು ಜಸ್ಟ್ ಪಾಸ್ ಆಗಿದ್ರೆ ಅಂದ್ರೆ SSLC ನೀವು ಆಲ್ಮೋಸ್ಟ್ ಎಲ್ಲ 99, 95 ಮಟ್ಟ ಇದ್ರು ಕೂಡ ಸ್ಟಡಿ ಮಾಡ್ರಿ. ಯಾಕಂದ್ರೆ ಇದು ಕೇವಲ ಪೋಸ್ಟ್ ಆಫೀಸ್ ಮಾಸಿಕ ವೇತನ ಕೇವಲ ಒಂದು 18ರಿಂದ 20 ಸಾವಿರ ಮಾತ್ರ ಸಿಗತ್ರಿ. ನೀವೇನಾದ್ರೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಯ್ಕೆ ಆದ್ರಪ್ಪ ಕಡಿಮೆ ಅನ್ನೋದು 40ರಿಂದ 50 ಸಾವಿರ ಸ್ಯಾಲರಿ ಸಿಗುತ್ತಾ. ಸೊ ಅದಕ್ಕಾಗಿ ನೀವು ಅಲ್ಲಿ ಆಯ್ಕೆ ಆಗಿದ್ರು ಕೂಡ ಸ್ಟಡಿಯನ್ನ ಕಂಟಿನ್ಯೂ ಮಾಡ್ರಿ. ಮುಂದೆ ಮತ್ತೆ ನೇಮಕಾತಿ ಆದಾಗ ಏನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸ್ಟಾರ್ಟಿಂಗ್ 54 ಸಾವಿರ ಪ್ಲಸ್ ಸ್ಯಾಲರಿ ಬರುತ್ತೆ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ರಿ. ಸ್ನೇಹಿತರೆ, ಹಾಗಿದ್ರೆ 2ನೇ ಲಿಸ್ಟ್ ಯಾವಾಗ ಬರುತ್ತಂತ ನೋಡಿದ್ರೆ ಸ್ನೇಹಿತರೆ, ನೀವು ಏನ್ ನೋಡ್ತಾ ಇದ್ರಿ ಅಫಿಷಿಯಲ್ ಆಗಿ ಬಿಟ್ಟಿದ್ದು 1ನೇ ಲಿಸ್ಟ್ ರೀ. 1ನೇ ಲಿಸ್ಟ್ಗೆ ಯಾರೆಲ್ಲ ಆಯ್ಕೆ ಆಗಿದ್ರು ನೋಡ್ರಿ. ಈ ಲಿಸ್ಟ್ ಅಲ್ಲಿ ಇರೋರು ನಮ್ಮ ಚಾನಲ್ ಏನಾದ್ರು ವಿಡಿಯೋ ನೋಡ್ತಿದಾರೆ ಎಲ್ಲರೂ ಕೂಡ ಸೆಲೆಕ್ಟ್ ಆದವರು ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮೂಲಕ ಮಾಡ್ರಿ. ಒಂದು ಜಸ್ಟ್ ನೀವು ಈ ರೀತಿಯನ್ನ ಎಕ್ಸ್ಪ್ರೆಷನ್ ಮಾಡೋದ್ರಿಂದ ನಾವು ಮತ್ತಷ್ಟು ವಿಡಿಯೋನ ಮಾಡಕ ಅನುಕೂಲ ಆಗತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದವರು ಕೂಡ ಸೆಲೆಕ್ಟ್ ಆಗಿರುತ್ತೆ, ನಮ್ಗೊಂಥರ ಖುಷಿ ರೀ. ಸ್ನೇಹಿತರೆ, ಇದು ಅಫಿಷಿಯಲ್ ಆಗಿ ಬಿಟ್ಟಿದ್ದು 1ನೇ ಲಿಸ್ಟ್ ರೀ. 1ನೇ ಲಿಸ್ಟ್ ಅಲ್ಲಿ ಯಾರೆಲ್ಲ ಆಯ್ಕೆ ಇದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ 23/3/2026 ಒಳಗಡೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಹಾಗಿದ್ರೆ ಈ ಸಾರಿ 2ನೇ ಲಿಸ್ಟಿಗೆ ಎಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆ ಹಾಕಿರಾ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ನೀವು ಈಗ ಅಫಿಷಿಯಲ್ ಆಗಿದ್ದು ಏನ್ ಲಿಸ್ಟ್ ಬಿಟ್ಟಾರಲ್ಲ ಪ್ರತಿಯೊಂದನ್ನು ಕೂಡ ಸ್ಕೋರ್ ನೋಡ್ಕೋರಿ. ಸ್ಕೋರ್ ನೋಡ್ಕೊಂಡು ಅಲ್ಲಿಕ್ಕಿಂತ 1 ಪಾಯಿಂಟ್ ಕಡಿಮೆ ಇದ್ರ ಈಗ 1 ಪಾಯಿಂಟ್ ಅಥವಾ 0.2 ಪಾಯಿಂಟ್ ವರೆಗೂ 2.5 ಅಥವಾ 0.50 ವರೆಗೂ ಕೂಡ ಅದಕ್ಕಿಂತ ಕಡಿಮೆ ಇದ್ದವರು ಕೂಡ ಈಗ ನೆಕ್ಸ್ಟ್ ಲಿಸ್ಟ್ಗೆ ಆಯ್ಕೆ ಹಾಕ್ಯಾರ ಅಂತ ಅನ್ಕೋತೀನಿ. ಈಗ ನಿಮ್ ಕ್ಯಾಟಗರಿ ನೋಡ್ಕೋರಿ. OBC ನಿಮ್ದು OBC ಇಲ್ಲಿ ಬಾಗಲಕೋಟೆಗೆ ಹಾಕಿರಿ ನೀವು. ಈಗ ಈ ಅಭ್ಯರ್ಥಿ ಏನಾದ್ರು ಬಿಟ್ಟಪ್ಪ ಅಂದ್ರ ಇವನಕ್ಕಿಂತ ಸ್ವಲ್ಪ ಕಡಿಮೆ 99.1 ಆದವರು ಇಲ್ಲ 99 ಆದವರು 98 ಪಾಯಿಂಟ್ ಸಮಥಿಂಗ್ ಇದ್ದವರು ನೀವು ಇಲ್ಲಿ ನೆಕ್ಸ್ಟ್ ಲಿಸ್ಟ್ಗೆ ಸೆಲೆಕ್ಷನ್ ಆಗ್ಬೋದು. ಅದೇ ರೀತಿ ಬೇರೆ ಕ್ಯಾಟಗರಿದು ಕೂಡ ಸೇಮ್ ಇರುತ್ತಾ. ಈಗ ST ತಗೋರಿ SC ತಗೋರಿ ಪ್ರತಿಯೊಂದನ್ನು ಕೂಡ ಅವ್ರಕ್ಕಿಂತ ಸ್ವಲ್ಪ ಅಂಕ ಕಡಿಮೆ ಇಲ್ಲಿ 100 ಐತ್ರಿ. ಈ ಅಭ್ಯರ್ಥಿ ಏನಾದ್ರು ಬಿಟ್ಟಪ್ಪ ಇವಂದ ಏನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫೇಲ್ ಅಥವಾ ಫೇಕ್ ಸ್ಕೋರ್ ಅನ್ನ ಹಾಕಿ ಏನಾದ್ರು ಸೆಲೆಕ್ಷನ್ ಆಗಿದ್ನಪ್ಪ ಅಂದ್ರ ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಫೇಲ್ ಹಾಕನ. ನೆಕ್ಸ್ಟ್ ಇದ್ದವರು 99.8 ಇರ್ಲಿ 99.5 ಇರ್ಲಿ 99 ಇರ್ಲಿ ಅಂತ ಅಭ್ಯರ್ಥಿಗಳು ನೆಕ್ಸ್ಟ್ ಲಿಸ್ಟ್ಗೆ ಆಯ್ಕೆ ಹಾಕಿರಿ. ಅವ್ರಕ್ಕಿಂತ ಎಷ್ಟಪ್ಪ ಅಂದ್ರ 0.2
2.0.50 ವರೆಗೂ ಕೂಡ ಕಡಿಮೆ ಇದ್ದವ್ರು ಕೂಡ ಈಗ ನೆಕ್ಸ್ಟ್ ಲಿಸ್ಟಿಗೆ ಆಯ್ಕೆ ಆಯ್ಕೆರಿ. ಈ ಲಿಸ್ಟಿನ ಪ್ರಕಾರ ನೋಡ್ಕೋಬೇಕ್ರಿ ನೀವು. ಸ್ವಲ್ಪ 1ನೇ ಲಿಸ್ಟ್ 2ನೇ ಲಿಸ್ಟ್ 3ನೇ ಲಿಸ್ಟ್ ಏನಿದೆ ಸ್ವಲ್ಪ ಹೈನ ನಿಲ್ತದ. ಟಿಕೆಟ್ನೇ ಲಿಸ್ಟ್ ಏನಿದೆಲ್ಲ ಸ್ವಲ್ಪ ಕಡಿಮೆ ನಿಲ್ತಾ ಬರುತ್ತೆ. ತೀತು ಹಾಗಿದ್ರೆ ಇದು ನೆಕ್ಸ್ಟ್ ಲಿಸ್ಟ್ ಯಾವಾಗ ಬರುತ್ತಾ, 2ನೇ ಲಿಸ್ಟ್ ಯಾವಾಗ ಬರುತ್ತಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಯ್ತ್ರಿ. ಸ್ನೇಹಿತರೆ 2ನೇ ಲಿಸ್ಟ್ ನೋಡ್ರಿ, ಪ್ರತಿ ತಿಂಗಳಿಗೆ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ. ಈಗ ಈ ತಿಂಗಳಿಗೆ ಲಿಸ್ಟ್ ಬಿಟ್ಟಾರಂದ್ರ 25ರಿಂದ 30 ದಿನದ ಒಳಗಡೆ ಪ್ರತಿಯೊಂದೊಂದು ಲಿಸ್ಟ್ ಅನ್ನ ಬಿಡ್ತಾ ಕ್ಲಿಯರ್ ಮಾಡ್ತಾ ಹೋಗ್ತಾರ. ಹಾಗಿದ್ರೆ ನೆಕ್ಸ್ಟ್ ಲಿಸ್ಟ್ ಯಾವಾಗ ಬರುತ್ತಾ, ನೆಕ್ಸ್ಟ್ ಲಿಸ್ಟ್ ಇದೆ ಅಂದ್ರೆ ಈಗ ಮಾರ್ಚ್ ಒಳಗೆ ಬಿಟ್ಟಾರ. ನೆಕ್ಸ್ಟ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರಪ್ಪ ಅಂದ್ರೆ ಏಪ್ರಿಲ್ 5ನೇ ತಾರೀಕಿನ ನಂತರ ಅಥವಾ ಏಪ್ರಿಲ್ 2, 3ರಿಂದ ಹಿಡಿದು 2ನೇ ತಾರೀಕಿನಿಂದ ಹಿಡಿದ್ರಿ ಏಪ್ರಿಲ್ 2ನೇ ತಾರೀಕಿನಿಂದ ಹಿಡಿದು 10ನೇ ತಾರೀಕಿನ ಒಳಗಡೆ ನಿಮ್ದು ಮತ್ತೆ ಒಂದು ಲಿಸ್ಟ್ ಬರುತ್ತ್ರಿ. ಅದು 2ನೇ ಲಿಸ್ಟ್ ರೀ. ಪ್ರತಿ ತಿಂಗಳು ಇದೇ ರೀತಿ ಲಿಸ್ಟ್ ಅನ್ನ ಬಿಡ್ತಾ ಹೋಗ್ತಾರ. ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಲಿಸ್ಟಿಗೆ ಮತ್ತು ಪ್ರತಿಯೊಂದು ಲಿಸ್ಟಿಗೆ ಎಷ್ಟು ವ್ಯತ್ಯಾಸ ಆಗುತ್ತೆ ಕಟಾಪ್ ಅಂತೇಳಿ ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೇನೆ. ಈತಲ್ಲಿ 2ನೇ ಲಿಸ್ಟ್ ಯಾವಾಗ ಬಿಡ್ತಾರಂತ ಕೂಡ ನಿಮ್ಗೆ ತಿಳಿತಿದ್ರು. ಮತ್ತೆ ಅದೇ ರೀತಿ ಸ್ಕೋರ್ ಎಷ್ಟು ಕಡಿಮೆ ಇದ್ರ ಆಯ್ಕೆ ಹಾಕಿರಂತ ತಿಳಿತಿ. ಈ ಸ್ಕೋರ್ ಅನ್ನ ನೋಡ್ಕೊಂಡು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೆ ಮಾತ್ರ ನೀವು 2ನೇ ಲಿಸ್ಟಿಗೆ ಆಯ್ಕೆ ಹಾಕಿರಿ. ಇದನ್ನೆಲ್ಲ ಕೂಡ ನೋಡ್ಕೋರಿ. ಈ ಲಿಸ್ಟ್ ಬಂದು ನಮ್ಮ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ. ಇನ್ನೂವರೆಗೂ ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಈ PDF ಅನ್ನ ನೀವು ನೋಡ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.